ಸಿಂಧು, ಬಾ ಹೋಗೋಣ. ಅಕ್ಕ, ಎಲ್ಲಿಗೆ? ಅಜ್ಜಿ ಏನ್ ಹೇಳಿದ್ರು ಹೇಳು. ಅಕ್ಕ, ಅವ್ರು ಹೇಳಿದ್ರು ಅಂತ ನಾನ್ ಹೋಗಿ ಡ್ಯಾಡ್ ಹತ್ರ. ಅಲ್ವೇ, ಇಲ್ಲಿವರೆಗೂ ನೀನ್ ಬರೋದಕ್ಕೆ ಅದೆಷ್ಟು ಕಷ್ಟಪಟ್ಟಿದ್ಯಾ ಅನ್ನೋದನ್ನ ನೀನ್ ಜ್ಞಾಪಿಸ್ಕೊ. ಕಷ್ಟ ಪಡ್ತಿದ್ದೆ ಹೌದು, ಆದ್ರೆ ಕಷ್ಟ ಪಡ್ದೇ ಇರೋ ಹಾಗೆ ನೋಡ್ಕೊಂಡಿದ್ದು ಡ್ಯಾಡ್. ನಿಜ ಸಿಂಧು, ಆದ್ರೆ ಹೀಗ ಹಠ ಮಾಡೋದ್ರಿಂದ ಇಲ್ಲಿ ಸಂಬಂಧಗಳೆಲ್ಲ ಹಾಳಾಗುತ್ತೆ. ಸಿಂಧು, ನೀನ್ ಇಷ್ಟೆಲ್ಲ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ನಡೆದಿರೋ ವಿಷಯನೆಲ್ಲ ನೀನು ಧರ್ಮೇಂದ್ರ ಅಪ್ಪನ ಹತ್ರ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಂಡು ಅವ್ರಿಗೆ ಕೊಟ್ಟಿರೋ ಅಷ್ಟು ಡಾಕ್ಯುಮೆಂಟ್ಸ್ನು ನಿನಗೆ ವಾಪಸ್ ತಂದ್ಕೊಡ್ತಾರೆ. ಆಗ ನಾನ್ ಸ್ವಾರ್ಥಿ ಆಗಲ್ವಾ? ಇಲ್ಲ, ನಾನ್ ಇದಕ್ಕೊಪ್ಪಲ್ಲ. ಏನಾಯ್ತು ವಿರಾಟ್, ನಾನ್ ಈ ಮನೆ ನೆಮ್ಮದಿನ ಹಾಳು ಮಾಡ್ತಿದ್ದೀನ ಅಥವಾ ಈ ಮನೆಯವ್ರ ಸಂಬಂಧನ ಒಡೆಯೋದಕ್ ಬಂದಿದ್ದೀನ? ಹೇಳಿ, ನಿಮಗೇನ್ ಅನ್ನಿಸ್ತಿದೆ? ಹೌದು, ನಿಮ್ಮಿಂದಾನೇ ಭೈರವಿ ಅವರೇ ಇಷ್ಟೆಲ್ಲ ಆಗಿದ್ದು ಆಗ್ತಿರೋದು. ನೀವು ಬಂದಿರೋ ಉದ್ದೇಶ ಇದೆ ಅಂತ ಗೊತ್ತಿದ್ದಿದ್ರೆ ಅಥವಾ ಮಾವನಿಂದ ಇದೆಲ್ಲ ಆಗಿದೆ ಅಂತ ಗೊತ್ತಾಗಿದ್ದಿದ್ರೆ ನನ್ನ ಮದ್ವೆ ಆಗ್ತಿರ್ಲಿಲ್ಲ ಅಲ್ವಾ? ವಿರಾಟ್, ಇದ್ರಲ್ಲಿ ಭೈರವಿ. ವಿರಾಟ್, ಪ್ಲೀಸ್ ನೀನ್ ಕೋಪ ಮಾಡ್ಕೋಬೇಡ. ಅಜ್ಜಿ ಹೇಳ್ದಾಗೆ ಭೈರವಿ ಆ ಡಾಕ್ಯುಮೆಂಟ್ಸ್ನೆಲ್ಲ ವಾಪಸ್ ತಂದ್ಕೊಡೋ ಹಾಗೆ ನಾನ್ ಮಾಡ್ತೀನಿ. ದಯವಿಟ್ಟು ಇವಳ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ. ಯಾರು ಭೈರವಿ ಪರ ವಕಾಲತ್ ವಹಿಸ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಯಾರ ಉದ್ದೇಶ ಏನು ಅನ್ನೋದು ಈಗ ನಂಗೆ ಚೆನ್ನಾಗಿ ಅರ್ಥ ಆಗಿದೆ. ಯಾರೋ ಒಬ್ರು ಬ್ಯಾಲೆನ್ಸ್ ತಪ್ಪಿ ಗುಂಡಿಗೆ ಬಿದ್ದಾಗ ಅವ್ರಿಗೆ ಸಹಾಯ ಮಾಡೋದು ಕೈ ಚಾಚೋದು ಸರಿನೇ. ಆದ್ರೆ ಅವರೇ ಒಬ್ರನ್ನ ಕೊಲೆ ಮಾಡಿ ಆ ಗುಂಡಿನ ಮುಚ್ಚಾಕೋಕ್ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ ಕೈ ಚಾಚೋದಲ್ಲ ಭೈರವಿ ಅವರೇ, ಅದೇ ಗುಂಡಿನಲ್ಲಿ ಅವ್ರ ಸಮೇತನೇ ಮಣ್ಣು ಹಾಕಿ ಮುಚ್ಚಬೇಕು. ನೀವು ನಮ್ಮ ಮಾವನ್ ವಿರುದ್ಧ ಎವಿಡೆನ್ಸ್ ಕಲೆಕ್ಟ್ ಮಾಡೋದಿಕ್ಕೆ ಈ ಮನೆಗೆ ಬಂದಿರೋದೇ ನಿಜ ಆಗಿದ್ರೆ ನನ್ಗಿದ್ರಲ್ಲಿ ಯಾವ ಬೇಜಾರೂ ಇಲ್ಲ. ಯಾಕಂದ್ರೆ ನೀವು ಕಳ್ಕೊಂಡಿರೋದು ವಸ್ತು ಅಲ್ಲ, ನಿಮ್ ತಾಯಿನ. ನಮ್ಮನೆಯವರಿಂದ ನಿಮ್ಗೆ ಆಘಾತ ಆಗಿದೆ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ಡೆಫಿನೆಟ್ಲಿ ನಿಮ್ಗಿಂತ ಮುಂಚೆನೆ ನಾನಾಗ್ಲಿ ಅಮ್ಮ ಆಗ್ಲಿ ಮಾವನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ವಿ. ವಿರಾಟ್, ಏನ್ ಮಾತಾಡ್ತಿದ್ದೀರಾ ನೀವು? ತಪ್ಪು ಯಾರೇ ಮಾಡಿದ್ರು ತಪ್ಪೇ ಅದ್ಗೆ. ಧರ್ಮೇಂದ್ರ ಅಂಕಲ್ ಮನೆಗೆ ನಮ್ಮಿಂದ ಆಗಿರೋ ನಷ್ಟ ಒಂದ ಎರಡ? ಪಾಪ ಅಂಕಲ್ ಹೆಂಡ್ತಿನ ಕಳ್ಕೊಂಡ್ರು. ಡ್ಯಾನ್ಸ್ ಅಂದ್ರೆ ಪ್ರಾಣ ಬಿಡೋ ಜಾನ್ವಿ ಈಗ ಕಾಲನ್ ಕಳ್ಕೊಂಡು ವೀಲ್ ಚೇರ್ ಮೇಲೆ ಜೀವನ ಮಾಡ್ತಾ ಇದ್ದಾಳೆ. ಇದಕ್ಕೆಲ್ಲ ಕಾರಣ ನಮ್ಮ ಓಂಕಾರ ಮಾವ ಅಂತ ಕೇಳಿದ ತಕ್ಷಣ ನನ್ನ ರಕ್ತ ಕುದೀತು. ಅಂಥದ್ರಲ್ಲಿ ಭೈರವಿ ಅವರು ಇಷ್ಟು ತಡ್ಕೊಂಡಿದ್ದಾರೆ ಅಂದ್ರೆ ಸಾರಿ ಭೈರವಿ ಅವರೇ, ಈ ಪದ ಬಿಟ್ರೆ ನಂಗೆ ಬೇರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದಂತೂ ಸತ್ಯ, ನಿಮ್ ಜೊತೆ ಯಾರಿರ್ತಾರೋ ನಂಗಂತೂ ಗೊತ್ತಿಲ್ಲ. ಆದ್ರೆ ನಾನ್ ನಿಮ್ ಜೊತೆ ಯಾವತ್ತೂ ಇರ್ತೀನಿ.
ಯಾವುದೇ ಕಾರಣಕ್ಕೂ ಅಜ್ಜಿ ಹೇಳಿದ್ರು ಅಂತ ಎವಿಡೆನ್ಸ್ ತರೋ ಅವಶ್ಯಕತೆ ಇಲ್ಲ.